ಎಸ್, ಮುಂದಿನ ಸುದ್ದಿಗೆ ಹೋಗೋಣ. ಜೂನ್ನಲ್ಲಿ ರಾಜ್ಯಸಭೆಯ ಸ್ಥಾನಗಳಿಗೆ ಮತ್ತು ವಿಧಾನ ಪರಿಷತ್ತಿಗೆ ಚುನಾವಣೆ. ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ, ಎಚ್.ಡಿ. ದೇವೇಗೌಡ ಮತ್ತು ನಾರಾಯಣ್ ಅವರ ಅವಧಿ ಅಂತ್ಯ ಆಗ್ತಾ ಇದೆ. ಒಟ್ಟು 4 ಸ್ಥಾನಗಳಿಗೆ ಚುನಾವಣೆ. ಶಾಸಕರುಗಳ ಲೆಕ್ಕಾಚಾರದ ಮೇಲೆ ಕಾಂಗ್ರೆಸ್ಸಿಗೆ 3, ಬಿಜೆಪಿಗೆ 1 ಸ್ಥಾನ ಸಿಗೋದು ಖಚಿತ. ಮೈತ್ರಿ ಲೆಕ್ಕಾಚಾರದಲ್ಲಿ ಬಿಜೆಪಿಗೆ ಸಿಗುವ ಸ್ಥಾನ ನನಗೆ ಸಿಗಲಿ ಅಂತ ಜೆಡಿಎಸ್ ಬಯಸ್ತಾ ಇದೆ, ದೇವೇಗೌಡರನ್ನ ಮತ್ತೊಮ್ಮೆ ರಾಜ್ಯಸಭೆಗೆ ಕಳಿಸೋದಕ್ಕೆ. ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸೋದು ಅಂದ್ರೆ ಬಿಜೆಪಿ ಅವರು ವಿರೋಧ ಮಾಡಲಿಕ್ಕಿಲ್ಲ ಅಂತ. ಆದರೆ ಅದಕ್ಕೆ ಬಿಜೆಪಿ ತನ್ನ ಪಾಲಿನ ಸ್ಥಾನವನ್ನು ಬಿಟ್ಟುಕೊಡಬೇಕಾಗತ್ತೆ. ಜೆಡಿಎಸ್ ಮೈತ್ರಿ ಧರ್ಮದ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಾಗತ್ತೆ. ದೇವೇಗೌಡರಿಗೆ ಈ ಸ್ಥಾನ ಬಿಟ್ಟು ಕೊಡಬೇಕಾ ಕೊಡಬಾರ್ದಾ ಅನ್ನೋದನ್ನ ದೆಹಲಿ ನಾಯಕರುಗಳ ನಿರ್ಧರಿಸಲಿ. ನಮ್ಮ ಕಡೆಯಿಂದ ಹೆಸರು ಶಿಫಾರಸು ಮಾಡೋದು ಮಾಡಿಬಿಡೋಣ ಅಂತ ರಾಜ್ಯ ಕೋರ್ ಕಮಿಟಿ ಸದಾನಂದ ಗೌಡರ ಹೆಸರನ್ನ ಕಳಿಸ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ನಮ್ಮ ಆಯ್ಕೆಯ ಕ್ಯಾಂಡಿಡೇಟು. ಅಂತಿಮ ನಿರ್ಧಾರವನ್ನ NDA ಕ್ಯಾಂಡಿಡೇಟ್ ಯಾರಾಗಿರಬೇಕು ಅನ್ನುವ ಅಂತಿಮ ನಿರ್ಧಾರವನ್ನ ರಾಷ್ಟ್ರೀಯ ಅಧ್ಯಕ್ಷರು ತೆಗೆದುಕೊಳ್ಳಲಿ ಅಂತ. ಇದು ಮೈತ್ರಿಯೊಳಗಿನ ವಿಚಾರ, ಇಲ್ಲಿ ಚರ್ಚೆ ಆಗೋದಿಲ್ಲ ಅಂದ್ರು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅಗರವಾಲ್. ಇಲ್ಲಿಂದ ಯಾರ ಹೆಸರನ್ನ ಕಳಿಸಲಾಗುತ್ತೆ ಅನ್ನುವುದನ್ನು ಬಹಿರಂಗಪಡಿಸೋದಕ್ಕಾಗೋದಿಲ್ಲ. घुमा फिरा के सवाल न पूछिए. ये अधिकार कि राज्यसभा में कौन जाएगा, ये सिर्फ और सिर्फ राष्ट्रीय अध्यक्ष का अधिकार, प्रभारी का अधिकार नहीं होता. आई एम ओनली an official recommending authority to whom I have recommended. I cannot disclose because the final decision has to come through the national president. मैं आपको बताऊं, मैं इंचार्ज हूं कर्नाटका का, लेकिन मैं गर्व के साथ कह सकता हूं कि माननीय मोदी जी और माननीय अमित शाह जी कर्नाटक के डे टू डे गतिविधियों के बारे में जितना जानते होंगे उतना मैं भी नहीं जानता हूँगा. हमारी सेंट्रल लीडरशिप इस टाइप की है, डाउन टू अर्थ है, कमरे में बैठ के राजनीति नहीं करती. देखिए, ಪಕ್ಕದ ತಮಿಳುನಾಡಿನ ಸುದ್ದಿ. 59 ವರ್ಷಗಳ ನಂತರ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸಿನ 2 ಮಂತ್ರಿಯಾದರು. ತಮಿಳುನಾಡು ಸಂಪುಟಕ್ಕೆ 59 ವರ್ಷಗಳ ನಂತರ ಕಾಂಗ್ರೆಸ್ ಎಂಟ್ರಿ ಆಗಿದೆ. ವಿಜಯ್ ನೇತೃತ್ವದ ಸರ್ಕಾರದಲ್ಲಿ ಎಸ್ ರಾಜೇಶ್ ಕುಮಾರ್ ಮತ್ತು ಪಿ ವಿಶ್ವನಾಥನ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 23 ಸಚಿವರು ಸೇರ್ಪಡೆಯಾಗಿದ್ದಾರೆ.
ಅಲ್ಲಿಗೆ ಒಟ್ಟು 33 ಸಚಿವರ ಸಚಿವ ಸಂಪುಟ ಆಯಿತು. ಟಿವಿಕೆಯ 31, ಕಾಂಗ್ರೆಸ್ನ 2. ನೂತನ ಸಚಿವರಿಗೆ ರಾಜ್ಯಪಾಲರ ಪ್ರಮಾಣ ವಚನ ಬೋಧಿಸಿದರು. ಪ್ರಮಾಣ ವಚನದ ನಂತರ ರಾಹುಲ್ ಗಾಂಧಿಗೆ ಜೈ ಅಂದ್ರು ಸಚಿವರು. ಕಾಮರಾಜ್ ರಾಜೀವ್ ಗಾಂಧಿಗೆ ಜಯವಾಗಲಿ ಅಂದ್ರು. ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅಲ್ಲೇ ಕ್ಲಾಸ್ ತಗೊಂಡ್ರು. ಇದು ನಿಮ್ಮ ಪ್ರಮಾಣ ವಚನದ ಭಾಗ ಅಲ್ಲ ಅಂತ. ஆண்டோன் மீது ஆணையிட்டு உறுதிமொழிகிறேன். பெருந்தலைவர் காமராஜர் நாமம் வாழ்க, பாரத ரத்னா ராஜீவ்காந்தி நாமம் வாழ்க, மக்கள் தலைவர் ராகுல் காந்தி வாழ்க. That is not a part of your oath. ஆண்டோன் மீது ஆணையிட்டு உறுதிமொழிகிறேன். பெருந்தலைவர் காமராஜர் நாமம் வாழ்க, பாரத ரத்னா ராஜீவ்காந்தி நாமம் வாழ்க, மக்கள் தலைவர் ராகுல் காந்தி வாழ்க. That is not a part of your oath. ಮತ್ತೆ ಒಂದೇ ಮಾತರಂ ಜಿದ್ದಾಜಿದ್ದಿ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಒಂದೇ ಮಾತರಂ ಮಾಡಿದ್ದಕ್ಕೆ ಡಿಎಂಕೆ ಅವರು ಅಬ್ಜೆಕ್ಟ್ ಮಾಡಿದ್ರು. ರಾಷ್ಟ್ರೀಯ ಹಾಡು ರಾಷ್ಟ್ರಗೀತೆಯ ನಂತರ ತಮಿಳುನಾಡಿನ ನಾಡಗೀತೆಯನ್ನು ಯಾಕೆ ಹಾಡ್ತೀರಿ ಅಂತ. ಮೊದಲು ತಮಿಳುನಾಡ ಗೀತೆ ಹಾಡಬೇಕು ಅಂದ್ರು ಡಿಎಂಕೆ ಸದಸ್ಯರು. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲೂ ಇದೇ ಆಗಿತ್ತು. मातरं वन्दे मातरं सुजलां सुफलां मलयज शीतलां शस्यश्यामलां मातरं वन्दे मातरम्. ತಮಿಳುನಾಡು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರಿಗೆ ಬಿಜೆಪಿಯಲ್ಲಿ ದೊಡ್ಡ ಸ್ಥಾನ ಕಾದಿದೆಯಾ? ಹೀನಾಯ ಪ್ರದರ್ಶನ ಈ ಸಲ ಬಿಜೆಪಿಯದ್ದು. ತಮಿಳುನಾಡಿನಲ್ಲಿ 4 ಸ್ಥಾನಗಳಿಂದ 1 ಸ್ಥಾನಕ್ಕೆ ಕುಸಿಯಿತು ಬಿಜೆಪಿ. ವೋಟ್ ಶೇರ್ ಕೂಡ ಗಣನೀಯವಾಗಿ ಕಡಿಮೆಯಾಯಿತು. ಅಣ್ಣಾಮಲೈ ಮಾತು ಕೇಳದೆ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದರ ಪರಿಣಾಮ ಇದು ಅಂತ ಚರ್ಚೆಯಾಗ್ತಾ ಇದೆ ಬಿಜೆಪಿಯ ಒಳಗೆ. ರಾಜ್ಯ ಮಟ್ಟದ ನಾಯಕರು, ಜಿಲ್ಲಾ ಮಟ್ಟದ ನಾಯಕರುಗಳು ಕೂಡ ಮತ್ತೆ ಅಣ್ಣಾಮಲೈ ಅವರನ್ನ ಹೆಲ್ಮ್ ಆಫ್ ಅಫೇರ್ಸ್ಗೆ ತರುವ ಮಾತಾಡ್ತಾ ಇದ್ದಾರೆ. ಮೊನ್ನೆ 19-20ನೇ ತಾರೀಕು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಇದರ ಬಗ್ಗೆ ಮಹತ್ವದ ಸಭೆಯೊಂದನ್ನು ನಡೆಸಿದ್ದಾರೆ.
ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎರಡು ವಿಷಯ, ಒಂದು ಅಣ್ಣಾಮಲೈ ಅವರದು, ಇನ್ನೊಂದು ವಿಜಯ್ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಪ್ರಮಾಣ ವಚನ ಸ್ವೀಕರಿಸಿದಂಥ ಕಾಂಗ್ರೆಸ್ಸಿನ ಶಾಸಕರು ರಾಜೀವ್ ಗಾಂಧಿ ಅವರಿಗೆ ಜಯವಾಗಲಿ ಅಂದರು. ರಾಜೀವ್ ಗಾಂಧಿಯ ಹತ್ಯೆ ಮಾಡಿದ್ದು LTT, ಅದರ ನಾಯಕ ಪ್ರಭಾಕರನ್ ಅವರ ಪೋಸ್ಟರ್ ಇಟ್ಕೊಂಡು TVK ಅವರು ಪ್ರಚಾರ ಮಾಡ್ತಾರೆ. TVK ಮತ್ತು ಕಾಂಗ್ರೆಸ್ ಒಂದೇ ಸರ್ಕಾರದ ಭಾಗ ಆಗಿದೆ. ವಿಜಯ್ ಮೊನ್ನೆ ಪ್ರಭಾಕರನ್ ಹತ್ಯೆಯಾದ ವರ್ಷಾಚರಣೆಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ವೈರುಧ್ಯಗಳ ಸಾಗರ ಅನ್ಸೋದಿಲ್ವಾ ಇದು? ಅದೇ ಈ ದ್ವಂದ್ವ ಬಹಳ ಹಿಂದಿನಿಂದಲೂ ಇದೆ. 1991 ಮೇ 21 ತಮಿಳುನಾಡಿನ ಶ್ರೀಪೆರಂಬತ್ತೂರಿನಲ್ಲಿ ರಾಜೀವ್ ಗಾಂಧಿ ಹತ್ಯೆಯಾದಾಗ LTT ಜೊತೆ DMK ಸಖ್ಯ ಇದೆ ಅನ್ನುವ ಕಾರಣಕ್ಕೋಸ್ಕರ ಆ ಸರ್ಕಾರವನ್ನು ನಂತರ ಬಂದು ಕಿತ್ತರಿಸಲಾಯಿತು. ಎಸ್, DMK ಜೊತೆ ಕಾಂಗ್ರೆಸ್ ಮೈತ್ರಿಯನ್ನು ಕಡಿದುಕೊಳ್ತು. DMK NDA ಜೊತೆ ಹೋಯಿತು. ಹೌದು. ಅದಾದಮೇಲೆ 2004ರಲ್ಲಿ DMK ಬಂದಿದ್ದು ವಾಪಸ್ ಕಾಂಗ್ರೆಸ್ ಜೊತೆಗೆ. ಈಗ VCK ನೋಡಿ, TVKಯಲ್ಲಿ ಪಾರ್ಟ್ನರ್ VCK. ಹೌದು. VCK ಬಹಳ ಓಪನ್ ಆಗಿ ಪ್ರಭಾಕರನ್ ಅವರನ್ನು ಸಮರ್ಥಿಸುತ್ತೆ. ಕಾಂಗ್ರೆಸ್ ಆ VCK ಜೊತೆ DMKಯ ಮಿತ್ರ ಪಕ್ಷಗಳಲ್ಲೂ ಕೂಡ ಇತ್ತು. ಇವತ್ತು TVK ಪ್ರಭಾಕರನ್ರನ್ನು ಓಪನ್ ಆಗಿ ಸಮರ್ಥಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದೇ TVK ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಇವತ್ತು ಅಧಿಕಾರವನ್ನು ತಮಿಳುನಾಡಿನಲ್ಲಿ ಹಿಡಿತಾ ಇದೆ. DMKಯನ್ನು ಬಿಟ್ಬಿಡ್ತು, ಈಗ TVKಯನ್ನು ಅಧಿಕಾರದ ಪಾಲನ್ನು ಕಾಂಗ್ರೆಸ್ ಪಡೆದಿದೆ. ಈ ದ್ವಂದ್ವ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ನಿಶ್ಚಿತವಾಗಿರುತ್ತೆ. ಬಟ್ ನನಗೆ ಒಂದು ಅರ್ಥ ಆಗದ್ದು, ತೀರಾ ತಂದೆಯ ಹತ್ಯೆ ಮಾಡಿರ್ತಕ್ಕಂಥ ಏನು LTT ಇತ್ತು, ಅದರ ಜೊತೆ ಸಖ್ಯ ಇರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಹೆಂಗೆ ಮೈತ್ರಿ ಮಾಡಿಕೊಳ್ಳುತ್ತೆ ಅಂತಕ್ಕಂಥದ್ದು ತೀರಾ ಇಲ್ಲಿಯವರೆಗೆ ನನಗೆ ಅರ್ಥ ಆಗದ ವಿಷಯ. ಸರಿ, BJP PDPಯ ಮೈತ್ರಿಯನ್ನು ನಾವು ಪ್ರಶ್ನಿಸ್ತೀವಿ. ಹೌದು, ಅಲ್ಲೂ ವೈರುಧ್ಯಗಳಿವೆ, ಅಲ್ಲೂ ದ್ವಂದ್ವಗಳಿವೆ. ಆದರೆ ತೀರಾ ನಿಮ್ಮದೇ ಪಕ್ಷದ, ಅಂದರೆ ಪ್ರಧಾನಮಂತ್ರಿಯಾಗಿರ್ತಕ್ಕಂಥವರು ನಿಮ್ಮ ತಂದೆಯ ಜೊತೆ ಹತ್ಯಾರರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಕೆಲ ರಾಜಕೀಯ ಪಕ್ಷಗಳ ಜೊತೆ ನೀವು ವೇದಿಕೆ ಹೆಂಗೆ ಹಂಚ್ಕೊಳ್ತೀರಿ? ಅವ್ರ ಜೊತೆ ಇವತ್ತು ಅದು ಹೆಂಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತೀರಿ? ಪ್ರಾಯಶಃ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಎಸ್, ಸಮಯ ಮುಗಿತು. ಅಣ್ಣಾಮಲೈ ಬಗ್ಗೆ ಮಾತಾಡಬೇಕಾಗಿತ್ತು, ಟೈಮ್ ಆಗಿದೆ. ಇನ್ನೊಂದ್ಸಲ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.